ಹಲವು ದಿನಗಳಿಂದ ಆ ರಾಜಕಾಲುವೆಯ ತಡೆಗೋಡೆ ಕುಸಿತವಾಗ್ತಾ ಇದೆ. ಇದರಿಂದ ಅಲ್ಲಿಯ ಸ್ಥಳೀಯರು ಪ್ರತಿನಿತ್ಯವೂ ಕೂಡ ಜೀವ ಭಯದಲ್ಲಿಯೇ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಈ ಕುರಿತಂತೆ ಒಂದು ವರದಿ ನಿಮ್ಮ ಮುಂದೆ. ಬಿಬಿಎಂಪಿ ಅಧಿಕಾರಿಗಳ ಇದೆಂಥ ಕಾಟಾಚಾರದ ಕೆಲಸ. ಕುಸಿಯುತ್ತಿರುವ ರಾಜಕಾಲುವೆಗೆ ಕಟ್ಟಿಗೆ ಕಟ್ಟಿದ ಅಧಿಕಾರಿಗಳು. ರಾಜಕಾಲುವೆ ಕುಸಿತದಿಂದ ಪಾರ್ಕ್ ಗೋಡೆ, ರಸ್ತೆಗೆ ಹಾನಿ ಭೀತಿ. ಒಮ್ಮೆ ಈ ದೃಶ್ಯಗಳನ್ನ ನೋಡಿ. ಹಂತ ಹಂತವಾಗಿ ರಾಜಕಾಲುವೆಯ ತಡೆಗೋಡೆ ಕುಸಿಯುತ್ತಿದೆ. ಇದರಿಂದ ಪಕ್ಕದ ಬಿಬಿಎಂಪಿ ಪಾರ್ಕ್ ಗೋಡೆ, ರಸ್ತೆಗೂ ಹಾನಿಯಾಗುವ ಆತಂಕ ಶುರುವಾಗಿದೆ. ಇದು ಹೊಸಹಳ್ಳಿ ಮೆಟ್ರೋ ನಿಲ್ದಾಣ ಮುಂಭಾಗದ ರಸ್ತೆ. ಕುಸಿಯುತ್ತಿರೋ ರಾಜಕಾಲುವೆಗೆ ತಡೆಗೋಡೆ ಕಟ್ಟುವುದನ್ನ ಬಿಟ್ಟು ಕಟ್ಟಿಗೆಗಳನ್ನ ಕಟ್ಟಲಾಗಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ತಕ್ಷಣಕ್ಕೆ ದುರಸ್ತಿ ಕಾರ್ಯ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಎಲ್ಲ ಯೋಜನೆಗಳು ಪೇಪರಲ್ಲಿ ಬರುತ್ತೆ. ಸರ್ಕಾರ ಮತ್ತು ಯಾವುದಾದ್ರು ಒಂದು BBMP ಅವರಾಗಲಿ ಎಲ್ಲ ಇದು ತರ್ತಾರೆ, ಡಿಸಿಷನ್ ತಗೋತಾರೆ, ಬಟ್ ಏನೂ ಮಾಡೋದಿಲ್ಲ. ತಗೊಂಡ್ರು ಏನೋ ಒಂದು ಕೆಲಸ ಮಾಡಿದ್ರು ಒಂದು ಕನಿಷ್ಠ ಕೆಲಸ ಮಾಡ್ತಾರೆ, ಒಂದು ಕ್ವಾಲಿಟಿ ಇಲ್ಲದೇ ಇರೋ ಕೆಲಸ ಮಾಡ್ತಾರೆ. ಅದು ಹಾಗಾಗಿ ಅದು ಮತ್ತೆ ಏನಾಗುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಹಾಗಾಗಿ ಅದು ಡ್ಯಾಮೇಜ್ ಆಗುತ್ತೆ. ಕ್ವಾಲಿಟಿ ವರ್ಕ್ ಮಾಡಬೇಕು ಬೇಸಿಕಲಿ. ಹಾಗಾಗಿ ಕ್ವಾಲಿಟಿ ವರ್ಕ್ ಇಲ್ಲ. ಯಾರೋ ಒಂದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡಬೇಕು. ಕಳೆದ 15 ದಿನಗಳ ಹಿಂದೆ ರಾಜಕಾಲುವೆ ಕುಸಿತದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ವರದಿ ಬಳಿಕ ಸ್ಥಳೀಯ ಬಿಬಿಎಂಪಿ ಇಂಜಿನಿಯರ್ಗಳು ರಾಜಕಾಲುವೆ ಸುತ್ತ ಕಟ್ಟಿಗೆಗಳನ್ನ ಕಟ್ಟಿದ್ದಾರೆ. ರಾಜಕಾಲುವೆಯ ತಡೆಗೋಡೆ ದಿನೇ ದಿನೇ ನಿಧಾನಕ್ಕೆ ಕುಸಿಯುತ್ತಿದ್ದು ಸದ್ಯ ಪಾರ್ಕ್ ಗೋಡೆ ಬಿರುಕು ಬಿಟ್ಟಿದ್ದು ರಸ್ತೆಗೂ ಹಾನಿಯಾಗುವ ಆತಂಕ ಶುರುವಾಗಿದೆ. ಮಾಡೋ ಕೆಲಸ ನೆಟ್ಟಿಗೆ ಮಾಡ್ರಪ್ಪ ಅಂದರೆ ನಮ್ಮ BBMP ಅಧಿಕಾರಿಗಳು ತೇಪೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಾರೆ. ಗಮನಿಸ್ತಾ ಇದ್ರಿ, ಇದು ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ನ ಮುಂಭಾಗದ ದೃಶ್ಯ. ಈ ರಾಜಕಾಲುವೆ ಕುಸಿತ ಇದೆ ಅಂತ ಹೇಳಿ ಈ ಹಿಂದೆ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ಅದಾದ ಬಳಿಕ ಸ್ಥಳೀಯ BBMPಯ ಇಂಜಿನಿಯರ್ಗಳು ಕೇವಲ ಕಟ್ಟಿಗೆಗಳನ್ನ ಕಟ್ಟಿ ಇಲ್ಲಿ ಪಾರ್ಕಿಂಗ್ ಅನ್ನ ಮಾತ್ರ ಎತ್ತಿಸಿದ್ದಾರೆ. ಅಕ್ಕಪಕ್ಕದಲ್ಲಿ ಇದಕ್ಕೆ ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕಾಗಿರುವಂತಹ ಅವಶ್ಯಕತೆ, ಅನಿವಾರ್ಯತೆ ಕೂಡ ಇದೆ. ಕೇವಲ ಮೇಲ್ನೋಟಕ್ಕೆ ಒಂದಿಷ್ಟು ಬೊಂಬುಗಳನ್ನ ಹಾಕಿ ಅಲ್ಲಿ ಯಾವುದೂ ಕೂಡ ಪಾರ್ಕಿಂಗ್ ಅನ್ನ ಮಾಡದೇ ಇರುವಂತಹ ನಿಟ್ಟಿನಲ್ಲಿ ಅಲ್ಲಿ ಒಂದಿಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಹೊರತು ತಡೆಗೋಡೆಯನ್ನ ಕಟ್ಟುವಂತಹ ಕೆಲಸವನ್ನ BBMP ಅಧಿಕಾರಿಗಳು ಮಾಡಲಿಲ್ಲ. ವಿಜಯನಗರದಿಂದ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯ ಫ್ಲೈಓವರ್ಗೆ ಹೋಗುವ ಮಾರ್ಗದಲ್ಲಿ ಈ ರಾಜಕಾಲುವೆ ಇದೆ. ಹಲವು ದಿನಗಳಿಂದ ರಾಜಕಾಲುವೆ ಕುಸಿಯುತ್ತಲೇ ಇದ್ದು ತಡೆಗೋಡೆ ನಿರ್ಮಾಣ ಮಾಡಬೇಕೆಂದು ಜನ ಒತ್ತಾಯಿಸುತ್ತಿದ್ದಾರೆ. ಕಟ್ಟಿಗೆಗಳನ್ನ ಕಟ್ಟಿ ದುರಸ್ತಿ ಕಾರ್ಯಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿದ್ದಾರಾ ಅಥವಾ ಇಷ್ಟಕ್ಕೆ ಸೀಮಿತ ಮಾಡ್ತಾರಾ ಅನ್ನೋ ಗೊಂದಲದಲ್ಲಿ ಜನ ಇದ್ದಾರೆ. ದುರಸ್ತಿ ಕಾರ್ಯ ಮಾಡೋದಾಗಿದ್ರೆ ಕನಿಷ್ಠ ಕಾಮಗಾರಿ ಪ್ರಗತಿಯ ಕುರಿತು ಬೋರ್ಡ್ ಆದ್ರೂ ಹಾಕಬೇಕಿತ್ತು. ಅದು ಕೂಡ ಆಗಿಲ್ಲ. ಬೃಹತ್ ರಾಜಕಾಲುವೆ ಮತ್ತಷ್ಟು ಕುಸಿದ್ರೆ ರಸ್ತೆಗೂ ಹಾನಿಯಾಗುವ ಸಾಧ್ಯತೆ ಇದ್ದು ಕೂಡಲೇ ದುರಸ್ತಿ ಕಾರ್ಯ ಮಾಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.